ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬು ಹೃದಯದ ಸ್ವಾಗತ. ಅಧ್ಯಾಯ 4.2 ಹೊಸ ಮತಗಳ ಉದಯ. ಈ ಅಧ್ಯಾಯದಲ್ಲಿ ಕಂಡುಬರುವಂಥ ಈ ಪರಿಷ್ಕೃತ 2024 ಮತ್ತು 25ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬರುವಂಥ ಪ್ರಶ್ನೆಗಳು ಹೇಗೆ ಇರುತ್ತವೆ ಅನ್ನೋದರ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಸಮಗ್ರವಾದಂಥ ಮಾಹಿತಿಯನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಇಲ್ಲಿ ಕಂಡುಬರುವಂಥ ಮೊದಲನೇ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಈ ಅಧ್ಯಾಯದಲ್ಲಿ ಕಂಡುಬರುವಂಥ ಬಿಟ್ಟ ಸ್ಥಳಗಳು ಯಾವ ರೀತಿ ಇರ್ತಾವ ಅನ್ನೋದನ್ನು ನಾವೀಗ ಗಮನಿಸೋಣ. ಮೊದಲನೆಯ ಪ್ರಶ್ನೆ, ಜೈನ ಧರ್ಮದ ಚಿಹ್ನೆ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೈನ ಧರ್ಮದ ಚಿಹ್ನೆ ಯಾವುದು ಅನ್ನೋ ಒಂದು ಬಿಟ್ಟ ಸ್ಥಳವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ವಸ್ತಿಕ ಅನ್ನೋದು ಜೈನ ಧರ್ಮದ ಚಿಹ್ನೆಯಾಗಿದೆ. ಇನ್ನು ಎರಡನೇ ಬಿಟ್ಟ ಸ್ಥಳವನ್ನು ಗಮನಿಸಿದಾಗ ವರ್ಧಮಾನನ ಶಿಷ್ಯರನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಮುಖ್ಯವಾಗಿ ಇಲ್ಲಿ ಈ ಬಿಟ್ಟ ಜಾಗದಲ್ಲಿ ನಾವು ಏನು ಉತ್ತರವನ್ನು ತುಂಬಬೇಕಂದ್ರೆ ಘನಾಧರ ಎಂದು ಈ ವರ್ಧಮಾನರ ಶಿಷ್ಯರನ್ನು ಕರೀತಾಯಿದ್ರು. ಮೂರನೇ ಒಂದು ಬಿಟ್ಟ ಸ್ಥಳವನ್ನು ಗಮನಿಸಿದಾಗ ವರ್ಧಮಾನನ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ವರ್ಧಮಾನರ ಅನುಯಾಯಿಗಳನ್ನು ನಾವು ಮುಖ್ಯವಾಗಿ ನಿರ್ವಸ್ತ್ರಧಾರಿಗಳು ಅಥವಾ ದಿಗಂಬರು ಅಂತೇಳಿ ಅವರನ್ನು ಕರೀತಾಯಿದ್ರು. ವಿದ್ಯಾರ್ಥಿಗಳಲ್ಲಿ ದಿಗಂಬರು ಅಥವಾ ನಿರ್ವಸ್ತ್ರಧಾರಿಗಳು ಅಂತೇಳಿ ಅವರನ್ನು ಕರೀತಾಯಿದ್ರು. ಇನ್ನು ಪಾರ್ಶ್ವನಾಥನ ಅನುಯಾಯಿಗಳನ್ನು ಏನೆಂದು ಕರೀತಾಯಿದ್ರು ಅನ್ನೋ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದಂಥ ಉತ್ತರ ಯಾವುದಂತಂದ್ರೆ ಶ್ವೇತಾಂಬರರು ಅಥವಾ ಬಿಳಿಯ ವಸ್ತ್ರಧಾರಿಗಳು ಅಂತೇಳಿ ಈ ಪಾರ್ಶ್ವನಾಥನ ಅನುಯಾಯಿಗಳನ್ನು ಕರೀತಾಯಿದ್ರು. ಇನ್ನು ಐದನೇ ಬಿಟ್ಟ ಸ್ಥಳವನ್ನು ಗಮನಿಸಿದಾಗ ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ತ್ರಿಪೀಠಕ ಅಂತೇಳಿ ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಅಂತೇಳಿ ನಾವು ಅದನ್ನು ಗುರುತಿಸ್ತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆಗಳು ಇವೆ. ಸೊ ಅವು ಯಾವ್ಯಾವು ಅನ್ನೋದನ್ನು ನಾವೀಗ ನೋಡೋಣ. ಇದರಲ್ಲಿ ಕಂಡುಬರುವ ಮೊದಲನೆಯ ಪ್ರಶ್ನೆ, ಜೈನ ಧರ್ಮದ 24ನೆಯ ತೀರ್ಥಂಕರ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಮಹಾವೀರ. ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸಿದಾಗ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಯಾರು ಅನ್ನೋ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿ ಉತ್ತರ ಎಡ್ವಿನ್ ಆರ್ನಾಲ್ಡ್ ಅನ್ನೋನು ಈ ಬುದ್ಧನನ್ನು ಏಷ್ಯಾದ ಬೆಳಕು ಅಂತೇಳಿ ಕರೆದರು. ಇನ್ನು ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಒಂದು ಪ್ರಶ್ನೆಗಳಿವೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಪಾರ್ಶ್ವನಾಥನ ಯಾವುದಾದ್ರೂ 2 ತತ್ವಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಈ 4 ತತ್ವಗಳನ್ನು ಬೋಧನೆ ಮಾಡಿದವರು ಯಾರಾಗಿದ್ದಂತಾರೆ ಪಾರ್ಶ್ವನಾಥರು. ವಿದ್ಯಾರ್ಥಿಗಳು ಇದರಲ್ಲಿ ಬೇಕಾದ 2 ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನು ಬರಿಬೋದು. ಮತ್ತೊಂದು ಸರಿ ನಾ ಉತ್ತರವನ್ನು ಹೇಳ್ತಾ ಇದ್ದೀನಿ. ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಅನ್ನೋ ಒಂದು ತತ್ವಗಳನ್ನು ಪಾರ್ಶ್ವನಾಥರು ಬೋಧಿಸಿದರು. ಇನ್ನು ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೈನರ 2 ಪ್ರಸಿದ್ಧ ಸ್ಮಾರಕಗಳು ಯಾವುವು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶ್ರವಣಬೆಳಗೊಳದಲ್ಲಿ ಬರ್ತಕ್ಕಂಥ ಗೊಮ್ಮಟೇಶ್ವರನ ಮೂರ್ತಿ ಆಗಿರ್ಬೋದು. ಇನ್ನು ಎರಡನೇದಾಗಿ ಮೂಡಬಿದಿರೆಯ ಸಹಸ್ರ ಕಂಬಗಳ ಬಸದಿ, ಅಂದರೆ ಮೂಡಬಿದಿರೆಯ 1000 ಕಂಬಗಳ ಬಸದಿ ಅಂತೇಳಿ ಈ ಕರ್ನಾಟಕದಲ್ಲಿ ಕಂಡುಬರುವ ಜೈನರ ಪ್ರಮುಖವಾದಂಥ 2 ಸ್ಮಾರಕಗಳಾಗಿವೆ. ಇನ್ನು ಪ್ರಶ್ನೆ 3, 1ನೆಯ ಬೌದ್ಧ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಜರುಗಿತು ಅನ್ನೋ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸಿದಾಗ 1ನೆಯ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕಪೂರ್ವ 483ರಲ್ಲಿ ರಾಜ್ಯಗೃಹ ಅನ್ನೋ ಒಂದು ಪ್ರದೇಶದಲ್ಲಿ ಮೊದಲನೆಯ ಬೌದ್ಧ ಸಮ್ಮೇಳನ ಅಥವಾ 1ನೆಯ ಬೌದ್ಧ ಸಮ್ಮೇಳನ ಜರುಗಿತು. 4ನೆಯ ಪ್ರಶ್ನೆಯನ್ನು ಗಮನಿಸಿದಾಗ 2ನೆಯ ಬೌದ್ಧ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಜರುಗಿತು. ವಿದ್ಯಾರ್ಥಿಗಳೇ, 2ನೆಯ ಬೌದ್ಧ ಸಮ್ಮೇಳನವು ಸಾಮಾನ್ಯ ಶಕಪೂರ್ವ 383ರಲ್ಲಿ ವೈಶಾಲಿ ಅನ್ನೋ ಒಂದು ಪ್ರದೇಶದಲ್ಲಿ 2ನೆಯ ಬೌದ್ಧ ಸಮ್ಮೇಳನ ಜರುಗ್ತದೆ.
ಇನ್ನು 5ನೆಯ ಪ್ರಶ್ನೆಯನ್ನು ಗಮನಿಸಿದಾಗ 3ನೆಯ ಬೌದ್ಧ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಜರುಗಿತು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರ ಅನ್ನೋ ಒಂದು ಪ್ರದೇಶದಲ್ಲಿ 3ನೆಯ ಬೌದ್ಧ ಸಮ್ಮೇಳನ ನಡೀತದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು ನಿಮಗೆ, 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ಜರುಗಿತು ಅಂತೇಳಿ. ಸೊ ಇದು ಸಾಮಾನ್ಯ ಶಕ, ಈ 3 ಬೌದ್ಧ ಸಮ್ಮೇಳನಗಳು ಸಾಮಾನ್ಯ ಶಕ ಪೂರ್ವದಲ್ಲಿ ನಡೆದರೆ 4ನೇ ಬೌದ್ಧ ಸಮ್ಮೇಳನವು ಸಾಮಾನ್ಯ ಶಕ 102ರಲ್ಲಿ ಕುಂಡಲಿವನ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ಬೌದ್ಧ ಸಮ್ಮೇಳನ ಜರುಗ್ತದೆ. ವಿದ್ಯಾರ್ಥಿಗಳೇ, ಈ 4 ಸಮ್ಮೇಳನಗಳನ್ನು ಹೇಗೆ ನೆನಪಿಟ್ಕೊಳ್ಬೇಕು ಕಾಲಾನುಕ್ರಮವಾಗಿ, ಯಾವ್ಯಾವ ಫಸ್ಟು, ಯಾವ ಸೆಕೆಂಡು, ಯಾವ ಥರ್ಡು ಅನ್ನೋದಕ್ಕೆ ನಾನು ಒಂದು ಹಿಂಟ್ಸನ್ನು ಹೇಳ್ತಾ ಇದ್ದೀನಿ. ಇದನ್ನು ತಾವು ಕರೆಕ್ಟಾಗಿ ಗಮನಿಸಿ. ರಾಜಗೃಹದ ವೈಶಾಲಿ ಪಾಟಲಿಪುತ್ರದ ಕುಂಡಲಿವನಕ್ಕೆ ಓಡಿ ಹೋದಳು. ಈ 4 ಪದಗಳನ್ನು ಸೇರಿಸಿ ಒಂದು ವಾಕ್ಯವನ್ನು ಮಾಡಿದಾಗ ನಿಮಗೆ ಈಸಿಯಾಗಿ ಅದನ್ನು ಗುರುತಿಸ್ಬೋದು. ನಾನು ಇನ್ನೊಂದು ಸಾರಿ ಹೇಳ್ತೀನಿ. ರಾಜಗೃಹದ ವೈಶಾಲಿ ಪಾಟಲಿಪುತ್ರದ ಕುಂಡಲಿವನಕ್ಕೆ ಓಡಿ ಹೋದಳು. ರಾಜಗೃಹ ಅನ್ನೋದು 1ನೇ ಬೌದ್ಧ ಸಮ್ಮೇಳನ ಇರತಕ್ಕಂಥ ಪ್ರದೇಶ. ವೈಶಾಲಿ ಅನ್ನೋದು 2ನೇ ಬೌದ್ಧ ಸಮ್ಮೇಳನ ನಡೆದಿರ್ತಕ್ಕಂಥ ಪ್ರದೇಶ. ಇನ್ನು ಪಾಟಲಿಪುತ್ರ 3ನೇ ಬೌದ್ಧ ಸಮ್ಮೇಳನ ನಡೆದಿರ್ತಕ್ಕಂಥ ಪ್ರದೇಶ. 4ನೇದಾಗಿ ಕುಂಡಲವನ ಪ್ರದೇಶದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೀತು. ಹೀಗಾಗಿ ಇದನ್ನು ನಾವು ರಾಜಗೃಹದ ವೈಶಾಲಿ ಪಾಟಲಿಪುತ್ರದ ಕುಂಡಲವನಕ್ಕೆ ಓಡಿ ಹೋದಳು ಅನ್ನೋ ಒಂದು ಶಾರ್ಟಾಗಿ ಅದನ್ನು ನೆನಪಿಟ್ಕೊಳ್ಳೋದಕ್ಕೆ ನಾವು ಈ ರೀತಿಯಾಗಿ ಕೋಡ್ಗಳನ್ನು ಬಳಕೆ ಮಾಡ್ಕೊಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸಿದಾಗ 6ನೇ ಪ್ರಶ್ನೆ, ಬೌದ್ಧ ಸ್ತೂಪಗಳಿರುವ ಯಾವುದಾದ್ರೂ 2 ಸ್ಥಳಗಳನ್ನು ತಿಳಿಸಿ ಅನ್ನೋ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದವುಗಳು. ಇವುಗಳಲ್ಲಿ ಬೇಕಾದ 2ನ್ನು ವಿದ್ಯಾರ್ಥಿಗಳು ಉತ್ತರಿಸಬಹುದು. ನಾನು ಇನ್ನೊಂದು ಸಾರಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡ ಇವು ಬೌದ್ಧ ಪ್ರಮುಖ ಸ್ತೂಪಗಳಾಗಿರ್ತಕ್ಕಂಥ ಪ್ರದೇಶಗಳಾಗಿವೆ. ಪ್ರಶ್ನೆ 7, ಬೌದ್ಧ ಚೈತ್ಯಾಲಯಗಳಿರುವ 2 ತಾಣಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಕನೇರಿ, ಕಾರ್ಲೆ ಮತ್ತು ನಾಸಿಕ್. ಈ 3 ಪ್ರದೇಶಗಳಲ್ಲಿ ಯಾವುದಾದ್ರೂ 2 ಪ್ರದೇಶಗಳನ್ನು ಬರೆದರೆ 2 ಅಂಕಗಳನ್ನು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಆ ಉತ್ತರಗಳನ್ನು ಇನ್ನೊಂದು ಸಾರಿ ನಾನು ಹೇಳ್ತಾ ಇದ್ದೀನಿ. ಕನೇರಿ, ಕಾರ್ಲೆ ಮತ್ತು ನಾಸಿಕ್ ಇವು ಬೌದ್ಧ ಚೈತ್ಯಾಲಯಗಳಲ್ಲಿ ಕಂಡುಬರುವ ಪ್ರಮುಖ 2 ತಾಣಗಳಾಗಿವೆ. ಇನ್ನು ರೋಮನ್ ಸಂಖ್ಯೆ ಪ್ರಶ್ನೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಸವಿಸ್ತಾರವಾದಂಥ ಉತ್ತರವನ್ನು ನಾನು ಆಲ್ರೆಡಿ ನನ್ನ ಈ ಒಂದು MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ನಲ್ಲಿ ಅದರ 5 ಅಂಕದ ಪ್ರಶ್ನೆಯ ಹೇಗೆ ಬರೀಬೇಕು ಅನ್ನೋದ್ರ ಕುರಿತು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಆ ವಿಡಿಯೋವನ್ನು ನೋಡಿ. ಜೊತೆಗೆ ಇಲ್ಲಿ ನಾನು ಹಾಕಿರ್ತಕ್ಕಂಥ ಈ ಒಂದು ಐಬಾಲ್ ಸಿಂಬಾಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೇರವಾಗಿ ಈ ಮಹಾವೀರನ ಜೀವನ ಮತ್ತು ಬೋಧನೆಗಳ ಕುರಿತು ಹೇಳಿರ್ತಕ್ಕಂಥ ವಿಡಿಯೋವನ್ನು ವೀಕ್ಷಣೆ ಮಾಡ್ಬೋದು. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅನ್ನೋ ಒಂದು ಪ್ರಶ್ನೆ ಇದೆ. ಇದನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಲಾಗಿರ್ತಕ್ಕಂಥ ಒಂದು 10 ಅಂಕದ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸರಿಯಾಗಿ ಇದನ್ನು ಅಧ್ಯಯನವನ್ನು ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ 10 ಅಂಕಗಳನ್ನು ದೊರಕಿಸಿಕೊಡುವಂಥ ಒಂದು ಪ್ರಶ್ನೆಯಾಗಿದೆ. ಈ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅನ್ನೋ ಒಂದು 10 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕೂಡ ನಾನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಿಂಕ್ ಬೇಕಾದರೆ ನೀವು ಈ ಐಬಾಲ್ ಅನ್ನೋ ಒಂದು ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅದನ್ನು ಏನು ಮಾಡ್ಬೋದು, ಇಡೀ ಬುದ್ಧನ ಜೀವನ ಮತ್ತು ಬೋಧನೆಗಳು ಹೇಗಿತ್ತು ಅನ್ನೋದ್ರ ಕುರಿತು 10 ಅಂಕದ ಬಗ್ಗೆ ಸವಿಸ್ತಾರವಾಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿದ್ಯಾರ್ಥಿಗಳು ಅದನ್ನು ಆಲಿಸಿ. ಇನ್ನು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ವರ್ಧಮಾನ್ ಮಹಾವೀರರ ಜನನ ಅನ್ನೋ ಒಂದು ಮೊದಲನೇ ಘಟನೆ. ಈ ವರ್ಧಮಾನ್ ಮಹಾವೀರನ ಜನನ ಆಗಿದ್ದು ಸಾಮಾನ್ಯ ಶಕಪೂರ್ವ 599 ವೈಶಾಲಿ ಅನ್ನೋ ಒಂದು ಪ್ರದೇಶದಲ್ಲಿ. ವಿಶ್ವಿಯನ್ನು ಗಮನಿಸಿ,
ಸಾಮಾನ್ಯ ಶಕ ಪೂರ್ವ 599ರಲ್ಲಿ. ಇನ್ನು ಬುದ್ಧನ ಜನನ ಆಗಿದ್ದು ಸಾಮಾನ್ಯ ಶಕ ಪೂರ್ವ 563ರ ಅವಧಿ ಒಳಗಡೆ ಲುಂಬಿನಿ ಅನ್ನೋ ಒಂದು ಪ್ರದೇಶದಲ್ಲಿ ಬುದ್ಧನ ಜನನ ಆಗ್ತದೆ. ವಿಶ್ವಿ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಸಾಮಾನ್ಯ ಶಕ ಪೂರ್ವ 563ರಲ್ಲಿ ಈ ಒಂದು ಬುದ್ಧನ ಜನನ ಆಗ್ತದೆ. ಈ ಎರಡೂ ಕಾಲಾನುಕ್ರಮಗಳನ್ನು ನಾವು ಗಮನಿಸಿದಾಗ ಇದು ಸರಿಯಾದಂಥ ಕ್ರಮದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಧ್ಯಾಯ 4.2 ಹೊಸ ಮತಗಳ ಉದಯ ಅನ್ನೋ ಒಂದು ಅಧ್ಯಾಯದಲ್ಲಿ ಪರಿಷ್ಕೃತ 2024 ಮತ್ತು 25ನೇ ಸಾಲಿನ ಹೊಸ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಶ್ನೆಗಳು ಹೇಗಿರ್ತಾವೆ ಅನ್ನೋದನ್ನು ಇಲಾಖೆಯ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.